ಮತ್ತೆ ಮದುವೆ ವಿಷಯದಲ್ಲಿ ನನಗೇನು ಬಲವಂತ ಮಾಡಿಬಿಡಿ ಪ್ಲೀಸ್. ಹಾಗೆ ಇನ್ನೊಂದು ವಿಷಯ, ನಾನಾಗೆ ಏನೋ ಹೇಳೋ ತನಕ ಮದುವೆ ಬಗ್ಗೆ ಮುಂದುವರೆದಕ್ಕೆ ಹೋಗ್ಬಿಡಿ. ಅಮ್ಮ ಬನ್ನಿ, ಊಟ ಮಾಡಿ. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಅದೇನಾಯ್ತು ಅಂತ ಕೇಳಿ ತಿಳ್ಕೊತೀನಿ ನಾನು. ನೀವೇನು ತಿಳ್ಕೊಳ್ಳೋದು? ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾವೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನಿಮ್ಮ ಮಕ್ಕಳು ಎಲ್ಲರ ಮಕ್ಕಳ ಥರ ಅನ್ನೋದು ನನಗೆ ಈಗ ಗೊತ್ತಾಯಿತು. ಆವತ್ತು ನಿಮ್ಮ ಮನೆ, ನಿಮ್ಮ ಸಂಸಾರ ನೋಡಿ ನಾನು ಸಂತೋಷಪಟ್ಟೆ. ಅಂಥದ್ರಲ್ಲಿ ನಿಮ್ಮ ಮಗ ನಿಮ್ಮ ಮಾತೇ ಕೇಳಿಲ್ಲ. ಅಂಥ ಮನೆಯಲ್ಲಿ ನನ್ನ ಮೊಮ್ಮಗಳು ಹೇಗೆ ಸುಖವಾಗಿರ್ತಾಳೆ? ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಆರ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ನು ಹೀಗೆ ಮಾಡೋದಕ್ಕೆ ಬಲವಾದ ಕಾರಣ ಇರುತ್ತೆ. ಇಲ್ಲ ಅಂದಿದ್ರೆ ಅವ್ನು ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಇಲ್ಲ? ಇನ್ನೂ ನಿಮ್ಮ ಮಗನ ಪರಾನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಹೋಗಿ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಖಂಡಿತ ಹೇಳ್ತೀನಿಮ್ಮ. ಇನ್ನು 2 ದಿನ ಟೈಮ್ ಕೊಡಿ. ಅದೇನಾಗಿದೆ ಅಂತ ವಿಚಾರಿಸಿ ಅವನನ್ನು ನಾನೇ ಒಪ್ಪಿಸ್ತೀನಿ. ಅಮ್ಮ, ಅವನು ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳಿದಾನೆ. ಮದುವೆನೇ ಆಗಲ್ಲ ಅಂತ ಹೇಳಿಲ್ವಲ್ಲ. ಏನಪ್ಪ ಹೇಳ್ತೀಯ? ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗಳು ಹಿಡ್ಕೊಂಡು ನೋಡಿದ್ರೆ ಸಾಕು. ಇವತ್ತು ನಿಶ್ಚಿತಾರ್ಥ ಬೇಡ ಅಂದ, ನಾಳೆ ಮದುವೆ ಮಂಟಪದವರೆಗೂ ಬಂದು ಮದುವೆನೇ ಬೇಡ ಅಂದರೆ ಏನು ಮಾಡೋದು? ಇಲ್ಲಮ್ಮ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ. ಆರ್ಯ ಆ ರೀತಿ ಹುಡುಗ ಅಲ್ಲ. ಅವನ ಎಂಗೇಜ್ಮೆಂಟ್ ಯಾಕೆ ಬೇಡ ಅಂದ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೂ ತಾವು ಸಮಾಧಾನದಿಂದ ಇದ್ದು ನಮಗೆ ಸ್ವಲ್ಪ ಸಮಯ ಕೊಡಿ. ಖಂಡಿತ ಎಲ್ಲ ಸರಿ ಮಾಡ್ತೀವಿ. ನಿಮ್ಮ ಮಾತು ನೀವು ಉಳಿಸ್ಕೊಂತೀರಾ? ಖಂಡಿತ ಉಳಿಸ್ಕೋತೀವಮ್ಮ. ಒಂದು ಸಲ ನನ್ನ ಮಾತು ಕೊಟ್ಟ ಮೇಲೆ ಎಷ್ಟೇ ಕಷ್ಟ ಆದರೂ ಉಳಿಸ್ಕೋತೀನಿ. ನಾನು ನಿಮಗೆ 3 ದಿನ ಟೈಮ್ ಕೊಡ್ತೀನಿ. ನೀವು ನಿಮ್ಮ ಮಗನ್ನ ಒಪ್ಪಿಸಿದ್ರೆ ಸರಿ, ಇಲ್ಲ ಅಂದರೆ ನಾನು ನನ್ನ ಮೊಮ್ಮಗಳನ್ನ ಕರ್ಕೊಂಡು ಊರಿಗೆ ಹೊರಟೋಗ್ತೀನಿ. ಇಲ್ಲಮ್ಮ, ಖಂಡಿತ ಉಳಿಸ್ಕೋತೀವಿ. ಈಗ ಬನ್ನಿ, ಮೊದಲು ಊಟ ಮಾಡಿ ಸ್ವಲ್ಪ. ಬನ್ನಿ ಅಮ್ಮ. ಬನ್ನಿಮ್ಮ. ಅಳ್ಬೇಡಮ್ಮ, ನಿನ್ನ ಕಷ್ಟ ಏನಂತ ನನಗೆ ಅರ್ಥ ಆಗುತ್ತೆ. ನಿನಗೆ ಗೊತ್ತು ಆರ್ಯ ಹೇಗೆ ಅಂತ. ಅವ್ನ ಕಾರಣ ಇಲ್ಲದೆ ಹೀಗೆ ಯಾವತ್ತೂ ಮಾಡಲ್ಲ. ಅದೇನು ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲ ಆಂಟಿ, ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವ್ರು ನಂಗೆ ಈ ಥರ ಮೋಸ ಮಾಡ್ತಿದ್ದಾರೆ. ಇಲ್ಲ ಸ್ವಾತಿ, ನಮ್ಮ ಆರ್ಯ ಅಂತವನಲ್ಲ. ಒಂದು ವೇಳೆ ಹಾಗವ್ನು ನಡ್ಕೊಂಡ್ರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಕಣೆ. ನನಗೆ ನೀನು ಬೇರೆ ಅಲ್ಲ, ನಮ್ಮ ಸಾಕ್ಷಿ ಬೇರೆ ಅಲ್ಲ. ಯಾವುದೇ ಕಾರಣಕ್ಕೂ ನಿನಗೆ ನಾನು ಅನ್ಯಾಯ ಆಗೋಕೆ ಬಿಡಲ್ಲ. ಯೋಚನೆ ಮಾಡಬೇಡ. ಅದಾಗ ನೋಡು, ನಿನ್ನ ಜೊತೆ ನಾನಿದ್ದೀನಿ, ಧೈರ್ಯವಾಗಿರು. ಆರ್ಯ ರೂಮ್ನಲ್ಲಿ ಒಬ್ಬನೇ ಕೂತಿದ್ದಾನೆ. ಅವನಿಗೆ ಊಟ ಕೊಡೋ ನೆಪದಲ್ಲಿ ಅವನನ್ನು ಮಾತಾಡಿಸು. ಎಂಗೇಜ್ಮೆಂಟ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಕೇಳು. ಒಂದು ವೇಳೆ ಅವ್ನು ಮಾತಾಡಲಿಲ್ಲ ಅಂದರೆ ನೀನು ಅವನ ಹತ್ರ ಮಾತಾಡೋ ಪ್ರಯತ್ನ ಮಾಡು. ಅವನೇನು ಹೇಳ್ತಾನೆ ಅನ್ನೋದ್ರ ಮೇಲೆ ನಾವು ಆಮೇಲೆ ಯೋಚನೆ ಮಾಡಿ ಮಾತಾಡಿದ್ರೆ ಆಯಿತು. ಸರಿ ಆಂಟಿ, ಹಾಗೆ ಮಾಡ್ತೀನಿ. ಬಾ, ಊಟ ಮಾಡು. ಮಗ MLA ಸಾಹೇಬರು ಫೋನ್ ಮಾಡಿದ್ರೇನೋ? ಮಗ ಇನ್ನೂ ಮಾಡಿಲ್ಲ ಕಣ. ಮಗ MLA ಸಾಹೇಬ್ರು ಫೋನ್ ಮಾಡ್ತಾರೆ ಕಣ. ಮತ್ತೆ ಮಾತಾಡು ಬೇಗ. ಹಲೋ, ನೀವು ಹೇಳಿದಾಗೆ ಕಿಡ್ನಾಪ್ ಮಾಡಿ ಸರ್. ನೀವು ಹೇಳಿ ಜಾಗದಲ್ಲಿ ಕಟ್ಟಾಕಿ ಸರ್. ಹಾಂ, ನಾಳೆ ಬರ್ತೀರಾ? ಸರಿ ಸರ್, ಇಲ್ಲೇ ಇರ್ತೀವಿ ಸರ್ ನಾವು. ಓಕೆ ಸರ್. ಹೌದು, MLA ಸಾಹೇಬ್ರು ನಾಳೆ ಬರ್ತಾರಂತೆ. ನಾವು ಇಲ್ಲೇ ಇರ್ಬೇಕಂತೆ. ತಿನ್ನಕ್ಕೆ ನಮ್ಮ 3 ಜನಕ್ಕೆ ಏನಾರು ತಮ್ಮಗೋ, ನಾನು ಇಲ್ಲೇ ಇರ್ತೀನಿ. ಸರಿ, ಹುಷಾರಾಗಿ ನೋಡ್ಕೋ, ನಾನು ಹೋಗಿ ತಗೊಂಬರ್ತೇನೆ.
ಯಾರು ಇವರು? ಇವ್ರ ಮನಸ್ಸಲ್ಲಿ ಏನಿದೆ ಒಂದು ಗೊತ್ತಾಗ್ತಿಲ್ವಲ್ಲ. ಛೇ, ಸ್ವಲ್ಪ ಹ್ಯಾಮರ್ ಜೀವನ ಪರ್ಯಂತ ಸಫರ್ ಮಾಡಬೇಕಾಗಿತ್ತು. ಸದ್ಯ ಲಾಸ್ಟ್ ಮೂಮೆಂಟಲ್ಲಾದರೂ ಗೊತ್ತಾಯ್ತಲ್ಲ. ಈಗ ಇದನ್ನ ಅಪ್ಪ ಅಮ್ಮಂಗೆ ಹೇಗೆ ಹೇಳೋದು? ಇಷ್ಟು ದಿನ ಸ್ವಾತಿ ತನ್ನ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಮಾತಾಡ್ತಿದ್ಲು. ಈಗ ಇದ್ದಕ್ಕಿದ್ದಾಗೆ ಅಜ್ಜಿ ಮಾತ್ರ ಬಗ್ಗೆ ಮಾತಾಡ್ತಿದ್ದಾಳೆ. ಅಂದರೆ ಇವಳ ಮಾತಲ್ಲಿ ಏನೋ ಗೊಂದಲ ಇರೋ ಹಾಗಿದೆ. ಛೇ, ಏನು ಅಂತ ಒಂದು ಗೊತ್ತಾಗ್ತಿಲ್ಲ. ಆರ್ಯ, ಊಟ ತಗೊಳ್ಳಿ. ನೀನು ಯಾಕೆ ತರೋದಕ್ಕೆ ಹೋದೆ? ಯಾಕೆ ನಾನು ತರಬಾರ್ದಾ? ಸರಿ. ಯಾಕಿನ್ನೂ ಇಲ್ಲೇ ನಿಂತಿದ್ಯಾ? ನಾನೇನು ಬೆಳಿಗ್ಗೆ ಥರ ಉಪ್ಪು ಖಾರ ಕಡಿಮೆ ಅಂತ ಏನೋ ಹೇಳಿಲ್ವಲ್ಲ. ನೀನಿನ್ನು ಹೋಗ್ಬೋದು. ಯಾಕೆ ಅಳ್ತಿದ್ಯಾ? ಅಳೋ ಅಂತ ನಾನೇನು ಹೇಳಿದೆ? ಯಾಕೆ ಆರ್ಯ ಹೀಗೆ ಮಾಡಿದ್ರಿ? ನಾನೇನು ತಪ್ಪು ಮಾಡಿದೆ ಅಂತ ಈಗ ಇದ್ದಕ್ಕಿದ್ದಾಗ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದ್ರಿ. ನೋಡ್ ಸ್ವಾತಿ, ನಾನು ನಿನಗೆ ಹರ್ಟ್ ಮಾಡಬೇಕು ಅಂತ ಆಗಿ ಹೇಳಲಿಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದೆ ಅಷ್ಟೇ. ಸದ್ಯಕ್ಕೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದು ಮುಗಿಬೇಕು. ಆಮೇಲೆ ನೋಡೋಣ. ಈಗಲೇ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದವರು ನಾಳೆ ಮದುವೆ ಆಗ್ತೀರಾ ಅಂತ ಏನು ಗ್ಯಾರಂಟಿ? ಯಾರ್ಯಾರು ಹೇಗೆ ಅಂತ ತಿಳ್ಕೊಳ್ದೆ ಮದುವೆ ಆಗೋದಕ್ಕೆ ಹೇಗೆ ಸಾಧ್ಯ ಸ್ವಾತಿ? ನಿನಗೆ ನಮ್ಮ ಮನೆಯವ್ರು ಎಲ್ರೂ ಗೊತ್ತು, ನಮಗೆ ನಿಮ್ಮ ಅಜ್ಜಿ ಮಾತ್ರ ಗೊತ್ತು. ನೀನು ಹೇಳ್ತಿದ್ಯಲ್ಲ ನನಗೆ ಅಪ್ಪ ಇದ್ದಾರೆ, ಅವ್ರ ಪ್ರೀತಿ ಸಿಗ್ತಿಲ್ಲ, ಅದು ಇದು ಅಂತ. ಅವ್ರನ್ನ ಯಾಕೆ ಕರೆಸ್ಲಿಲ್ಲ? ಹೇಳು ಸ್ವಾತಿ, ಯಾಕೆ ನಿಮ್ಮ ಅಪ್ಪ ಅಮ್ಮ ಬರಲಿಲ್ಲ? ಯಾಕೆ ಅವ್ರ ಬಗ್ಗೆ ನಮ್ಗೇನು ಹೇಳ್ತಿಲ್ಲ? ಅದು ಅವರಿಬ್ರು ಒಬ್ರಿಗೊಬ್ರು ಮಾತಾಡಲ್ಲ. ಅದು ಅಲ್ಲದೆ ಅವರಿಬ್ರು ಜೊತೆಗಿಲ್ಲ ಆರ್ಯ. ಅವರಿಬ್ರು ಜೊತೆಲಿಲ್ಲ ಅಂತ ಕರೀದೇ ಮದುವೆ ಆಗೋದು ಸರಿನಾ? ಈಗ ನಾವಿಬ್ರು ಯಾಕೆ ಮದುವೆ ಆಗ್ತಿದ್ದೀವಿ ಹೇಳು? ನಮ್ಮ ಅಪ್ಪ ಅಮ್ಮ ಒಂದಾಗ್ಲಿ ಅಂತ ತಾನೆ. ಹಾಗೆ ನಿಮ್ಮ ಅಪ್ಪ ಅಮ್ಮನೂ ಒಂದು ಮಾಡಕ್ಕೆ ಟ್ರೈ ಮಾಡೋಣ. ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡು, ಬರೋದಕ್ಕೆ ಹೇಳು. ಅದು ಮಾತ್ರ ಸಾಧ್ಯ ಇಲ್ಲ ಆರ್ಯ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಅವರಿಬ್ರು ಜೊತೆಲಿಲ್ವಲ್ಲ. ಅದು ಅಲ್ಲದೆ ನನ್ಗೆ ಅವ್ರ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ನಾನು ಅವ್ರನ್ನ ಮರಿಬೇಕು ಅಂತ ಇದ್ದೀನಿ. ಪದೇ ಪದೇ ಅವ್ರ ಬಗ್ಗೆ ಜ್ಞಾಪಿಸ್ಬೇಡಿ. ನಂಗೆ ಅವ್ರ ಸವಾಸನೆ ಬೇಡ. ಸರಿ ಆಯ್ತು, ನೀನು ಹೋಗು. ಆರ್ಯ, ಅದು ಹೋಗು ಅಂತ ಹೇಳಿದ್ನಲ್ವಾ? ಸ್ವಾತಿ, ಏನಂದ? ಏನು ಮಾತಾಡ್ದೆ ಅವನ ಹತ್ರ? ಏನೇನೋ ಹೇಳಿದ್ರು ಆಂಟಿ, ನಂಗೇನು ಸರಿಯಾಗಿ ಅರ್ಥ ಆಗಲಿಲ್ಲ. ಎಂಗೇಜ್ಮೆಂಟ್ ಯಾಕೆ ಬೇಡ ಅಂತ ಕೇಳಬೇಕಾಗಿತ್ತು ನೀನು. ಆಗ ಅವನೇನು ಹೇಳ್ತಿದ್ದಾನೋ ನಮಗೆ ಗೊತ್ತಾಗ್ತಿತ್ತು. ಕೇಳಿದೆ, ಅದಕ್ಕೆ ಏನೇನೋ ಹೇಳಿದ್ರು. ಎಂಗೇಜ್ಮೆಂಟ್ ವಿಷಯ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನು ನಂಗೆ ಅರ್ಥ ಆಗಲಿಲ್ಲ. ಬೇಜಾರು ಮಾಡ್ಕೋಬೇಡ, ಅವನನ್ನು ನಾನೇ ವಿಚಾರಿಸ್ತೀನಿ. ನೀನು ಹೋಗಿ ಮಲ್ಕೋ, ಇಲ್ಲ ನಾನು ನೋಡ್ಕೋತೀನಿ. ಸರಿ ಆಂಟಿ. ನಾವು ಎಮ್.ಎಲ್.ಎ. ಸಾಹೇಬ್ರು ಎಷ್ಟೊತ್ತಿಗೆ ಬರ್ತಾರೋ? ಪಬ್ಲಿಕ್ ಫಂಕ್ಷನಲ್ಲಿ ಇದ್ದಾರಂತೆ, ಹಂಗೆ ಮುಗಿಸ್ಕೊಂಡು ಹಿಂಗೆ ಬರ್ತಾರೆ. ಎಮ್.ಎಲ್.ಎ. ಸಾಹೇಬ್ರು ಬಂದರೆ ಈ ಹುಡುಗಿ ಕತೆ ಅಷ್ಟೇ.
ಸೈಲೆಂಟ್ ಆಗಿರಬೇಕು. ಸರ್ ಬಂದರೆ ಸಾಯಿಸ್ಬಿಡ್ತೀನಿ. ಯಾರು ನೀವು? ಯಾಕೆ ನನ್ನ ಕರ್ಕೊಂಬಂದು ಕಟ್ಟಾಕಿದ್ದೀರಾ? ನಿಮ್ಮಪ್ಪ ಇದ್ದಾನಲ್ವಾ, ಅವನಿಂದ ಈ ಪರಿಸ್ಥಿತಿ ಬಂದಿರೋದು. MLA ಸಾಹೇಬ್ರು ಒಂದು ಚಿಕ್ಕ ಕೆಲಸ ಮಾಡ್ಕೊಡು ಅಂದ್ರೆ ಆಗಲ್ಲ ಅಂತಾರ ನಿಮ್ಮಪ್ಪ. ಅದಕ್ಕೆ ನಮ್ಮ MLA ಸಾಹೇಬ್ರು ಏನು ಅಂತ ತೋರ್ಸೋದಕ್ಕೆ ನಿನ್ನ ಕಿಡ್ನಾಪ್ ಮಾಡಿರೋದು. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಮ್ಮಪ್ಪ ಅಂತ ಕೆಲಸ ಮಾಡಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅದ ತಿನ್ನೋ. ಅಜ್ಜಿ, ಇನ್ನು ಮುಂದೆ ನನ್ನ ಕೈ ನಾಟಕ ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ. ತೆಗೆದು ಬಿಟ್ಟ ಅಂದ್ರೆ 2 ಕೆನ್ನೆನೋ ಉದುರೋಗ್ಬೇಕು. ಅಲ್ಲ ಕಣೆ, ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರೋ ಹೊತ್ತಿನಲ್ಲಿ ನಾನು ಹಾಕ್ತೀನಿ ಅಂತ ಇದೆಯಲ್ಲ, ನಿನಗೆ ತಲೆ ಕೆಟ್ಟಿದ್ದೀನಿ. ಅಯ್ಯೋ ಅಜ್ಜಿ, ನಿಂಗೆ ಗೊತ್ತಿಲ್ಲ, ಆರ್ಯ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ನಿನ್ನೆ ರಾತ್ರಿ ನಿಮ್ಮ ಅಪ್ಪ ಅಮ್ಮ ಯಾರು ಅವ್ರನ್ನ ಇಲ್ಲಿ ಕರ್ಸು ಅಂತೆಲ್ಲ ಕೇಳಿದ್ರು. ನನಗೆ ಯಾಕೋ ನಾವು ಸಿಗಾಕೋತೀವಿ ಅಂತ ಕಾಣಿಸ್ತಿದೆ. ನಿನ್ನ ಅವನೇನೇ ಕೇಳ್ದ ಅಂತ ನೀನು ಈ ಪಾಟಿ ಹೆದರ್ಕೊತಾ ಇದ್ದಿಲ್ಲ. ನಮ್ಮ ಬಗ್ಗೆ ಅವರು ತಿಳ್ಕೊಳ್ಳೋಕೆ ಅವ್ರಿಗೇನು ಗೊತ್ತಿಲ್ಲಮ್ಮ. ಈ ಮನೆಯವರೆಲ್ಲ ಕುರಿಗಳಿದ್ದಂಗೆ. ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿಗಳು ಡಪ್ಪು 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 ಅಂತ ಬೀಳ್ತವೆ. ಏನು ಆಗೋಲ್ಲ ನೀನು. ಅಯ್ಯೋ ಅಜ್ಜಿ, ನಿಮ್ಗೆ ಆರ್ಯ ಅವ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಅಣ್ಣ ಆದಿತ್ಯ ಅವ್ರೇನೋ ತಪ್ಪು ಮಾಡಿದ್ರು ಅಂತ ಅವ್ರನ್ನೇ ಜೈಲ್ಗೆ ಹಾಕಿದ್ರು. ಇನ್ನು ನಾವು ಮಾಡ್ತಿರೋದೇನಾದ್ರು ಡ್ರಾಮಾ ಅಂತ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾರಾ? ಮುಚ್ಚೆ ಬಾಯಿ ಸಾಕು. ಆರ್ಯಾಗೆ ನೀನು ಹೇಳ್ಬಿಟ್ರೆ ಅವನು ನಿನ್ನ ಜೈಲ್ಗೆ ಹಾಕ್ಬೋದು. ಆದರೆ ನಾನು ನಿನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತೀನಿ. ನೋಡು, ಇಷ್ಟು ದಿನ ನೀನು ಈ ಮನೆಯಲ್ಲಿ ಹಲ್ಲು ಕಿರ್ಕೊಂಡು ಓಡಾಡ್ತಿದ್ದೆಲ್ಲ ಹಾಗಿರೋಂಗಿಲ್ಲ. ತಲೆ ಮೇಲೆ ಬಂಡೆ ಬಿದ್ದೋಳ್ ಥರ ಇರಬೇಕು. ನಿಷ್ಠಾರ್ಥ ನಿಂತೋಗಿದ್ದಕ್ಕೆ ಹೀಗಿದ್ದಾಳೆ ಅಂತ ಅವ್ರು ತಿಳ್ಕೋಬೇಕು. ನಾನೇನೇ ಮಾಡಿದ್ರು ನಿನ್ನ ಒಳ್ಳೆಯದಕ್ಕೆ ಅಂತ ತಿಳ್ಕೊ. ಮುಟ್ಟದೆ ಅಜ್ಜಿ, ನಾನು ಹೇಳೋದು ಸ್ವಲ್ಪ. ಹೇಳೋದು ಕೇಳೋದು ಏನೂ ಉಳ್ದಿಲ್ಲ. ನಾನು ಹೇಳಿದ ಮಾತು ನೀನು ಕೇಳಲಿಲ್ಲ ಅಂದರೆ ಮನೆ ಮುಂದೆ ಚಪ್ರ ಬೀಳಲ್ಲ, ಚಟ್ಟ ಬೀಳುತ್ತೆ. ಜ್ಞಾಪಕ ಇಟ್ಕೋ. ಏನ್ ತಲೆ ಕೆಟ್ಟಿದ್ಯಾ? ಸಾಕ್, ನನ್ ಗಾಡಿನೇ ಬೇಕಾ? ಸರ್ ಪ್ಲೀಸ್ ನನ್ನ ಕಾಪಾಡಿ ಸರ್. ಇವರೆಲ್ಲ ನನ್ನ ಕರ್ಕೊಂಡೋಗಿ ಸಾಯಿಸ್ಬಿಡ್ತಾರೆ ಸರ್. ಪ್ಲೀಸ್ ಸರ್, ಹೆಲ್ಪ್ ಮಾಡಿ ಸರ್. ಯಾರು ನೀವೆಲ್ಲ? ಮನೇಲಿ ಹೇಳ್ಬಿಟ್ಟು ಬಂದಿದ್ದೀರಾ? ಯಾರಮ್ಮ ನೀನು? ಯಾಕೆ ಅವರೆಲ್ಲ ಅಟ್ಟಿಸ್ಕೊಂಡ್ಬಂದ್ರು? ಹತ್ತು ಗಾಡಿ. ಈ ಹುಡುಗಿನ ಕಿಡ್ನಾಪ್ ಮಾಡಿದಾರೆ. 2-3 ಜನ ಅಟ್ಟಿಸ್ಕೊಂಡು ಬಂದಿದ್ರು. ಅದೇನ್ ವಿಚಾರಿಸ್ತಿರೋ ವಿಚಾರಿಸಿ. ಕುತ್ಕೊಮ್ಮ, ತಗೋ ನೀರು ಕುಡಿ. ಬೇಡ ಸರ್. ಸುಧಾರಿಸ್ಕೊ. ನಿನ್ನ ಹೆಸರೇನು? ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು? ಯಾರೋ MLA ಕಡೆಯವರು ನನ್ನ ಕಿಡ್ನಾಪ್ ಮಾಡಿಸಿದ್ರು ಸರ್. ಅವರು ಒಂದು ನಿಮಿಷ, ಬಂದ್ ಕೆಲಸ ಆಯ್ತಲ್ಲ, ಹೊರಡ್ತಾ ಇರು, ನಾನು ವಿಚಾರಿಸ್ಕೊಳ್ತೀನಿ. ನೀನ್ ಏನ್ ವಿಚಾರಿಸಿ ಅಂತ ನಾನು ಕೇಳಿಸ್ಕೋಬೇಕು. ಸೊ ನೀವ್ ವಿಚಾರಿಸು, ನಾ ಇಲ್ಲೇ ಅಂತಿರ್ತೀನಿ. ಅದಕ್ಕೂ ನಿನಗೂ ಸಂಬಂಧ ಇಲ್ಲ.
ನೀನು ಇಲ್ಲೇ ಇದ್ರೆ ಸೆಲ್ ಒಳಗೆ ಹಾಕ್ತೀನಿ. ಲೋ ತಮ್ಮಯ್ಯ, ಈ ಹುಡುಗಿ ನೀನೇನೋ ವಿಚಾರಿಸೋದು? ಈ ಹುಡುಗಿ ನನಗೆಲ್ಲ ಹೇಳಿದಾಳೆ. ನಿನ್ ಕರ್ತವ್ಯ ನೀನ್ ನೆಟ್ಟಿಗೆ ಮಾಡಿದ್ರೆ ಸರಿ. ಏನಾದ್ರೂ ಸಂಬಂಧ ಕಟ್ಬಿಟ್ರು ನಾ ಸುಮ್ಮನೆ ಇರಲ್ಲ. ನನ್ನ ಡ್ಯೂಟಿ ಬಗ್ಗೆ ಕಮೆಂಟ್ ಮಾಡ್ಬೇಡ ನೀನು. ಸರಿ ಬ್ರದರ್, ನಿನ್ ಡ್ಯೂಟಿಗೆ ನಾನು ಅಡ್ಡ ಬರಲ್ಲ. ಆದ್ರೆ ನಿನ್ ಪವರ್ ಏನಾದ್ರು ಮಿಸ್ಯೂಸ್ ಮಾಡ್ಕೊಂಡ್ರು ನಾ ಸುಮ್ಮನೆ ಇರಲ್ಲ. ಏನ್ ಕೇಳ್ಕೊ ಕೇಳ್ಕೊ. ಸಾರಿ, ಹೇಳಮ್ಮ. ನಾನು ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದೆ. ಯಾರೋ ಇಬ್ರು ದಾಂಡಿಗರು ನನ್ನ ಕಿಡ್ನಾಪ್ ಮಾಡಿ ದೂರದಲ್ಲಿರೋ ಮನೆಯಲ್ಲಿ ನನ್ನ ಬಚ್ಚಿಟ್ರು. ಅವ್ರು ಯಾರು ಅಂತ ನಿಂಗೆ ಗೊತ್ತಾ? ಇಲ್ಲ ಸರ್. ಮುಂಚೆ ಇವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಸರ್. ಮತ್ತೆ MLA ಅವರು ಅಂತ ಖಚಿತವಾಗಿ ಹೇಗೆ ಹೇಳ್ತೀಯಾ? ಅವ್ರು ಬರೀ MLA ಅಂತ ಮಾತ್ರ ಮಾತಾಡ್ಕೋತಾ ಇದ್ರು. ನೆನ್ಪು ಮಾಡ್ಕೋ, ಮಾತಾಡ್ತಾ ಅವ್ರ ಹೆಸರು ಹೇಳಿರ್ತಾರೆ. ಇಲ್ಲ, ಅವ್ರು ಬರೀ MLA ಅಂತ ಮಾತ್ರ ಮಾತಾಡ್ಕೊಳ್ತಾ ಇದ್ರು. ಬರೀ MLA ಅಂದ್ರೆ ಹೇಗೆ ಕಂಡುಹಿಡಿಯಕ್ಕೆ ಸಾಧ್ಯ? ಅಷ್ಟಕ್ಕೂ ಈ MLA ಯಾಕೆ ನೀವೇ ಕಿಡ್ನಾಪ್ ಮಾಡಿದ್ರು? ನಿನ್ಗೂ ಅವ್ರಿಗೆ ಏನು ಸಂಬಂಧ? ನಮ್ಮ ತಂದೆಯಿಂದ ಅವ್ರಿಗೇನೋ ಕೆಲಸ ಆಗ್ಬೇಕಿತ್ತಂತೆ, ಅದಕ್ಕೆ ನನ್ನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನಿಮ್ಮ ಮನೇಲಿ ಅಥವಾ ಆಚೆ ಎಲ್ಲಾದ್ರು ನಿಮ್ಮ ಅಪ್ಪ ಯಾವ್ದಾದ್ರು MLA ಹತ್ರ ಮಾತಾಡೋದನ್ನ ನೀನು ನೋಡಿದ್ಯಾ ಅಥವಾ ಕೇಳಿಸ್ಕೊಂಡಿದ್ಯಾ? ಇಲ್ಲ ಸರ್, ನನ್ಗೆ ಆ ಥರದ್ದೇನೂ ಗೊತ್ತಿಲ್ಲ. ಅದು ಅಲ್ಲದೆ ನನ್ಗೆ ಯಾವ MLAನೂ ಗೊತ್ತಿಲ್ಲ ಸರ್. ನೋಡು, ಶಾಂತವಾಗಿ ಯೋಚನೆ ಮಾಡು. ಆ MLA ಯಾರಿರ್ಬೋದು ಅಂತ. ಇಲ್ಲಾಂದ್ರೆ ಪತ್ತೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೆನ್ಪು ಮಾಡ್ಕೊ, ಆ ಹುಡುಗರು ಏನು ಮಾತಾಡ್ತಿದ್ರು ಅಂತ. ಪಬ್ಲಿಕ್ ಫಂಕ್ಷನ್ ಇದಾರಂತೆ, ಹಂಗೆ ಮುಗಿಸ್ಕೊಂಡು ಹಿಂಗೆ ಬರ್ತಾರೆ. ಇವತ್ತು MLAಗೆ ಒಂದು ಪಬ್ಲಿಕ್ ಫಂಕ್ಷನ್ ಇತ್ತಂತೆ ಸರ್. ಅದನ್ನ ಮುಗಿಸ್ಕೊಂಡು ಬಂದು ನನ್ನ ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ನಾನು ಅವರಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಸರ್. ಇಷ್ಟೇ ಸರ್ ನನಗೆ ಗೊತ್ತಿರೋದು. ನೀನು ಹೇಳ್ತಿರೋದು ನಿಜ ತಾನೆ? ಅವ್ರಿಗೊಂದು ಪಬ್ಲಿಕ್ ಫಂಕ್ಷನ್ ಇತ್ತು ಅಂತ? ಹೌದು ಸರ್. ಸರಿ, ಹಾಗಿದ್ರೆ ನೀನೆಲ್ಲ ಆಚೆ ಹೋಗ್ಬೇಕಾದ್ರೂ ನಮ್ಗೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕು, ಸರಿನಾ? ಸರಿ ಸರ್. ಸರಿ, ಆಗಿದ್ರೆ ಗೋವಿಂದಪ್ಪ, ಈ ಹುಡುಗಿನ ಮೆಡಿಕಲ್ ಚೆಕಪ್ ಕರ್ಕೊಂಡೋಗಿ. ಓಕೆ ಸರ್. ಆಯ್ತು ಸರ್, ನಾನಿನ್ ಬರ್ತೀನಿ ಸರ್. ಇವತ್ತು MLAಗೆ ಒಂದು ಪಬ್ಲಿಕ್ ಫಂಕ್ಷನ್ ಇತ್ತಂತೆ ಸರ್. ಅದನ್ನ ಮುಗಿಸ್ಕೊಂಡು ಬಂದು ನನ್ನ ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಿದ್ರು. ಹಾ ಹೇಳಿ ಸರ್, ಮೀಟಿಂಗ್ ಇದೆಯಾ? ಸರಿ ಬರ್ತೀನಿ. ಎಲ್ಲೇಳಿ? ಸರಿ ಬರ್ತೀನಿ ಸರ್. ಸರ್ ನೀವು ಟೆನ್ಷನ್ನೇ ಮಾಡ್ಕೊಂಬಿಡಿ. ಈಗ ನಿಮ್ಮೆಲ್ಲ ಏನ್ ಕೆಲಸ ಮಾಡ್ತೀರ ಹೇಳಿ? ಜನ ಆಲ್ರೆಡಿ ಅವ್ರನ್ನ ಚೀತು ಅಂತ ಹೋಗಿತಾ ಇದಾರೆ. ಒಂದ್ ಸರಿಯಾದ ರಸ್ತೆ ಇಲ್ಲ, ಹಾಸ್ಪಿಟ್ಲ್ ಇಲ್ಲ, ಮುಖ್ಯವಾಗಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಸರ್. ಸರ್ ಈ ಸಲ ನಂಗೆ ಟಿಕೆಟ್ ಕೊಟ್ಟು ನೋಡಿ, ನಾ ಗೆದ್ದೇ ಗೆಲ್ತೀನಿ. ಪಕ್ಕಾ ವಿನ್ನಿಂಗ್ ಕ್ಯಾಂಡಿಡೇಟ್ ಸರ್ ನಾನು. ಅದು ಮಾತ್ರ ಸಾಧ್ಯ ಇಲ್ಲ. ಸೂರ್ಯ ಅವ್ರನ್ನ ಬಿಟ್ಟು ಬೇರೆ ಯಾರೇ ನಿಂತರೂ ಅವ್ರಿಗೆ ಸೋಲ್ ಕಟ್ಟಿಟ್ ಬುದ್ಧಿ. ಅದು ನೀನಾದ್ರೂ ಸರಿ, ನಿನ್ನ ಪಕ್ಷದ ಅಧ್ಯಕ್ಷರಾದ್ರೂ ಸರಿ. ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಿರ್ಲಿ, ಒಂದು ಸೀಟ್ ಗೆದ್ಬಿಡ್ಲಿ ನೋಡೋಣ. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಸೂರ್ಯ ಅವರು 15 ವರ್ಷದಲ್ಲಿ ಮಾಡಿರೋ ಕೆಲಸಗಳನ್ನ ನೀನು 50 ವರ್ಷ MLA ಆದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರನ್ನ ಜನ ಈವಾಗಲೂ ಗೆಲ್ಲಿಸ್ತಾ ಇರೋದು. ಏನಂದೆ ನೀನು? ಅವ್ರು ಯಾವ ಕೆಲಸನೂ ಮಾಡಿಲ್ವ? ಏನೋ ಗೊತ್ತು ನಿನಗೆ ಅವ್ರ ಬಗ್ಗೆ? ಅವ್ರು ಈ ಕ್ಷೇತ್ರದ MLA ಆಗೋಕ್ಕಿಂತ ಮುಂಚೆ ಒಂದು ಹಾಸ್ಪಿಟಲ್ ಇರಲಿಲ್ಲ. ಸೂರ್ಯ ಅವ್ರು MLA ಆದ್ಮೇಲೆನೆ ವಾರ್ಡ್ಗೊಂದೊಂದು ಹಾಸ್ಪಿಟಲ್ ಬಂದಿದೆ, ಗೊತ್ತಾ ನಿನಗೆ? ಸೂರ್ಯ ಅವ್ರ ಕ್ಷೇತ್ರದಲ್ಲಿ ಬರೋ ಒಂದೊಂದು ಹಳ್ಳಿನ ನೋಡ್ಕೊಂಡು ಬಾ. ಅವ್ರು ಮಾಡಿಸಿರೋ ರಸ್ತೆಗಳಾಗಿರ್ಬೋದು, ಕಟ್ಸಿರೋ ಸ್ಕೂಲ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ಗೊತ್ತಾ? ಡೌಟ್ ಇದ್ರೆ ಹೇಳು, ಪ್ರೂಫ್ ಸಮೇತ ತಂದು ತೋರಿಸ್ತೀನಿ ಅವ್ರು ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ. ಏನಂದೆ ನೀನು? ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಅಲ್ವಾ? ಇವತ್ತು ಪ್ರತಿಯೊಂದು ಮಹಿಳಾ ಸಂಘದ ಆಫೀಸ್ನಲ್ಲೂ ಸೂರ್ಯ ಅವ್ರ ಫೋಟೋ ಇಟ್ಕೊಂಡು ದೇವ್ರ ತರ ಪೂಜೆ ಮಾಡ್ತಾ ಇದ್ದಾರೆ. ಅದೆಲ್ಲ ಇರ್ಲಿ, ನಿನ್ನ ಹೆತ್ತ ತಾಯಿಯಾದ ನನ್ನನ್ನ ಅದೇನೋ ಕೊಚ್ಕೋತಾ ಇದೆಯಲ್ಲ, ನನ್ನಪ್ಪ ಶಶಾಂಕ್ ಅಂತ. ಅವ್ನು ನನ್ನ ನಡು ಬಿದ್ದಿರ್ ಕೈ ಬಿಟ್ಟು ಹೋದಾಗ ನನ್ನ ಕೈ ಹಿಡ್ದಿದ್ದು ಸೂರ್ಯ ಅವರು. ಅದಕ್ಕೆ ಜನ ಇವತ್ತಿಗೂ ಸೂರ್ಯ ಅವ್ರನ್ನ ಕಂಡ್ರೆ ಕೈ ಎತ್ತು ಮುಗಿತಾರೆ. ನಿನಗೇನು ಗೊತ್ತು ಅವ್ರ ಬಗ್ಗೆ? ತಂದೇನೋ ಅಭಿಮಾನ ಇಲ್ಲದೆ ಸೂರ್ಯವ್ರ ಬಗ್ಗೆ ಸುಳ್ಳು ಹೇಳಿ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿ ನೀನು ಒಳ್ಳೆ ನಗದಕ್ಕೆ ಹೊರಟಿದ್ಯಾ? ನಾಳೆ ದಿನ ಜನ ನೀಗೆ ಚೀತು ಅಂತ ಉಗಿತಾರೆ. ಉಗಿಯೋದಿರ್ಲಿ, ಒದ್ದು ಕಳಿಸಿದ್ರು ಆಶ್ಚರ್ಯ ಇಲ್ಲ. ವಾವ್ ಮಾ, ಬ್ರಿಲಿಯಂಟ್! ಏನ್ ಭಾಷಣ ಮಾಡ್ತೀಯಮ್ಮ? ಅಮ್ಮ, ನೀನ್ ಈ ರೀತಿ ಭಾಷಣ ಮಾಡಿದ್ರೆ ಜನ ಕಣ್ಣು ಮುಚ್ಕೊಂಡು ಓಟಾಕ್ತಾರೆ.
ನಾನಂತೂ ಡಿಸೈಡ್ ಮಾಡಿದ್ನಪ್ಪ. ನಾ ಎಲೆಕ್ಷನ್ ನಿಂತ್ಮೇಲೆ ನೀನೇ ನನಗೆ ಕ್ಯಾಂಪೇನ್ ಮಾಡಬೇಕು. ಮಾಡ್ತೀಯಲ್ವಮ್ಮ? ಅಮ್ಮ ಪ್ಲೀಸ್ ಅಲ್ಲಮ್ಮ, ಪ್ಲೀಸ್ ಮಾ, ಪ್ಲೀಸ್ ಮಾ, ಹಂಬಲ್ ರಿಕ್ವೆಸ್ಟ್ ಅಮ್ಮ. ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗಿ ಬಂದ್ಬಿಡ್ತಿ. ಪ್ಲೀಸ್ ಮಾ, ಮಾಡಬೇಕು. ಹಾಂ ಪ್ಲೀಸ್.